ಎಷ್ಟು ರುದ್ರಾಕ್ಷಿ ಹಾಕಿದ್ದಾರೆ ನೋಡಿ ಇಲ್ಲಿ. ವಾವ್, ಪಂಚೆ ಹಾಕೋಬಿಡೋನು, ಚಿಕ್ಕ ಪಂಚೆ. ಬ್ಯೂಟಿ ಗೈಸ್, ಕೈಲಾಸ ಪರ್ವತನ ಹತ್ತಿ ಇಳಿತಾ ಇದೀನಿ ಗೈಸ್. ತರ್ಬೂಸ್ ಅಂತ ಏನ್ ತರ್ಬೂಸು ಅಂತಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಗೊತ್ತಿಲ್ಲ. ತಂದದ್ದಲ್ಲ, ಅವನಿಗೆ ನಾರ್ಮಲ್ ಕನ್ನಡನೇ ಬರಲ್ಲ. ನೀನು ಉತ್ತರ ಕನ್ನಡ ಕರ್ಕೊಂಡು ಹೋಗಿದ್ದೀನಿ ನಾನು. ಚಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಬ್ಯಾಕ್ ವಿತ್ ಅ ನ್ಯೂ ವ್ಲಾಗ್. ಸೊ ಇವತ್ತು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಂತ ನೀವು ಅನ್ಕೋತಾ ಇರ್ಬೋದು. ಸೊ ಇವತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ತುಂಬ ಪ್ಲ್ಯಾನ್ ಮಾಡಿ ಇವತ್ತು ಫೈನಲಿ ರಜಾ ಇದೆ ಅಂತ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರೆ ನಮ್ಮ ಅಣ್ಣ ಹೇಳಿದ್ದ ಸಂಡೇ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಸೊ ಇದಕ್ಕೆ ಹೋಗ್ತಾ ಇರೋದು. ಬ್ಯೂಟಿ ಸಮಾಚಾರ ಏನೂ ಇಲ್ಲ. ಏನು ಅನಿಸ್ತದೆ ಇವತ್ತು ಬೆಳಗ್ಗೆ ಎದ್ದು ಹೋಗ್ತಾ ಇರೋದು? ಚೆನ್ನಾಗೈತೆ, ಚೆನ್ನಾಗಿ ಅನಿಸ್ತಾ ಇದೆ. ಇಲ್ಲಿ ನಿಮ್ಮ ಮಗ ಬಾರೋ ಇಲ್ಲಿ. ಓ ನೋಡಿ ಇವತ್ತು ಇವನು ಔಟ್ಫಿಟ್ಟು. ಸೊ ಇವತ್ತು ನಮ್ಮ ಅಮ್ಮ ಈ ಔಟ್ಫಿಟ್ ಹಾಕ್ಕೊಂಡಿದ್ದಾರೆ. ಆ್ಯಂಡ್ ಕ್ರೌಂಚ್ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾನೆ. ಒಂದು ಸ್ವಲ್ಪ ನನ್ನ ಔಟ್ಫಿಟ್ ತೋರಿಸಿದ್ರೆ ಚೆನ್ನಾಗಿರೋದು, ಹೊಸ ಡ್ರೆಸ್ ಬೇರೆ ಗುರ್ತಾ ಹಾಕೊಂಡಿದ್ದೀನಿ. ಟ್ರೆಡಿಷನಲ್ ರೆಡಿ ಆಗಿದ್ದೀನಿ, ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಸೊ ಈ ಕ್ರೌಂಚ್ ಫೋನ್ ಮಾಡ್ತಿದ್ದಾನೆ, ಬೇಗ ಹೊರಡಬೇಕು ಬನ್ನಿ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಹೊನ್ನವ ಟೆಂಪಲ್ಗೆ ಬಂದಿದ್ದೀವಿ, ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಫಸ್ಟ್ ಟೈಮ್ ಬಂದಿರೋದ್ರಿಂದ ಆ್ಯಕ್ಚುಲಿ ನನ್ನ ನಯನ ಅಕ್ಕನ ಜೊತೆ ಹೋಗ್ಬೇಕಿತ್ತು, ಏನೋ ಅಮ್ಮನ ಜೊತೆ ಬರಬೇಕಿದ್ದೇನೋ. ಸೊ ಬಂದಿದ್ದೀನಿ. ಏನು ಅನಿಸ್ತದೆ? ಚೆನ್ನಾಗಿ. ಒಳಗಡೆ ಹೆಂಗಿದೆ, ವೀಡಿಯೋ ಮಾಡಕ್ಕೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ. ಸೊ ಇವ್ರು 3 ಜನ ಅಂತೂ ಇವತ್ತು ಬರೋಂಗಿಲ್ಲ ನನ್ನ ಪ್ರಕಾರ. ಬನ್ನಿರಿ ಬೇಗ. ಅವನು ಕಾರ್ ಪಾರ್ಕ್ ಮಾಡ್ತಾ ಇದ್ದಾನೆ. ಸೊ ಲೆಟ್ಸ್ ಗೋ. ಇವರು ಸೆಕೆಂಡ್ ಟೈಮ್. ಸೊ ಇವರೇ ನಮ್ಮ ಗೈಡು, ಇವರೇ ಕರ್ಕೊಬಂದಿರೋದು ನಮ್ಮನ್ನ. ನಾನು ಇವನು ಎಲ್ಲ ಚಿಲ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿ. ನೆಕ್ಸ್ಟು ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ನೋಡಬೇಕು. ನಮ್ಮ ಡ್ರೈವರ್ ಇವಾಗ ಕಾರ್ನ ಪಾರ್ಕ್ ಮಾಡಿ ಇವಾಗ ಬರ್ತಾ ಇದ್ದಾರೆ. ಪಾಪ ಏನೋ ನಮ್ಮ ಅಣ್ಣನ ಡ್ರೈವರ್ ನಂದಿನೋ ನೀನೇ ಅಂತ ಬೇಜಾರಾಯ್ತು. ಸೊ ಇವಾಗ ಹೋಗೋಣ ಬನ್ನಿ. ನೋಡಿ ಈಗ ಸ್ಟಾಲ್ಸ್ ಎಲ್ಲ ಇದೆ. ಒಳ್ಳೆ ನಮ್ಮ ಬೆಟ್ಟದ ಫೀಲ್ಸ್ ಕೊಡ್ತಾ ಇದ್ದಾರೆ ನನಗಿದು. ಮಹದೇಶ್ವರ ಬೆಟ್ಟ ಫೀಲ್ಸ್ ಕೊಡ್ತಾ ಇದೆ. ಸೊ ಇದು ಹಿಂಗೇನ ಇರೋದು, ಇನ್ನೂ ಬಿಲ್ಡ್ ಮಾಡ್ತಾ ಇದ್ದಾರಾ? ಅಲ್ಲಿ ನೋಡಲ್ಲ, ನೀನು ಅಲ್ಲೇ ಕೂರಿಸ್ತೀನಿ ನೆಕ್ಸ್ಟ್. ನಿಮ್ನ ಕೂರಿಸ್ತೀನಿ ತರಕಾರಿ ಮಾರಕ್ಕೆ, ನಾನೇನಲ್ಲ. ಗೈಸ್, ಕ್ರೌಚ್ ನಡೀತಿರೋದು ನೋಡಿ, ಹೆಂಗ್ ನಡೀತಿದ್ದಾರೆ. ಬಿಲ್ಡ್ ಮಾಡ್ತಾ ಇದ್ದಾರಾ ಮುಂದಗಡೆ? ಏನು ಬಿಲ್ಡ್ ಮಾಡ್ತಾ ಇರೋದು? ಓಕೆ, ಇನ್ನ ಕಟ್ತಾ ಇದ್ದಾರೆ. ಸೊ ನೋಡೋಣ. ನಮ್ಮ ಹೂವ ತಗೊಂತ ಇದಾರೆ. ತರ್ಬೂಸ್ ಅಂತ ಏನ್ ತರ್ಬೂಸು ಅಂತಂದ್ರೆ ವಾಟರ್ ಮೆಲನ್ ಅಂತ, ಅದು ಕರ್ಬೂಜ ತರ್ಬೂಜ ಅಲ್ಲ. ಓಕೆ ಗೈಸ್, ಇವಾಗ ಇಟ್ಕೊಳ್ಳಿ. ಏಕೆ ಇವಾಗ ಹೂವು ತಗೊಳ್ತಾ ಇದೀವಿ. ಹೂವು ತಗೊಂಡು ಒಳಗೋಗೋಣ. ನಾನು ಒಳಗಡೆ ಹಂಗೆ ಒಳಗೋಗೋಣ ಅನ್ಕೊಂಡೆ, ಬಟ್ ನಾವು ಅಮ್ಮ ಹೂವು ತಗೊಂಡು ಹೋಗೋಣ ಅಂತ ಹೇಳಿದ್ರು. ಸಾಕಾ ಇಷ್ಟು? ತಗೋ, ಇಟ್ಕೊಳ್ಳ ಇಟ್ಕೊಳ್ಳಿ. ಬಿದೋಗುತ್ತೆ ನನ್ನ ಕೈಯಲ್ಲಿ, ಒಂದ್ ಕೈ ಇಟ್ಕೊಳಕ್ಕಾಗಲ್ಲ. ಕ್ಲಿಪ್ ಕಟ್ ಮಾಡ್ಬೇಕು. ಏನು ಇವನೇನು ಸುಳ್ಳು ಹೇಳ್ತಾವ್ರೆ, ಪವನಿಗೆ ರೇಗ್ಸಕ್ ಹೋಗ್ತಾವನೆ. ಸಿಕ್ಕಾಪಟ್ಟೆ ರಶ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನೋಡಿ. ಓಕೆ ಗೈಸ್, ದರ್ಶನ ಎಲ್ಲ ಮುಗೀತು. ಇದೇನು ಅಕ್ಷತೆನಾ? ಅಕ್ಷತೆ ಕೊಟ್ಟಿದ್ದಾರೆ. ಆ್ಯಂಡ್ ಜಾಸ್ತಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಚೆನ್ನಾಗಿತ್ತು ಒಳಗಡೆ. ಹೆಂಗಿತ್ತು ಒಳಗಡೆ? ಇಷ್ಟ ಆಯ್ತಾ? ಚೆನ್ನಾಗಿತ್ತು. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ ಅಲ್ಲಿ ತಿನ್ನಕ್ಕೆ ಹೋಗಬೇಕು. ಸೊ ತಿನ್ಕೊಂಡು ಹೊರಡೋಣ. ನೋಡಿ, ಊರು ಮುಂಚೆ ತಟ್ಟೆಗಳು ಇಸ್ಕೊಂಡು ಕಾಯ್ತಾ ಇದ್ದಾರೆ ಪ್ರಸಾದ ಇಸ್ಕೊಳ್ಳೋಕ್ಕೆ. ನಿಮಗೆಲ್ಲ ಏನು ಅನ್ಸಲ್ವ? ನಿಮಗೆ ತಂದದ್ದಲ್ಲ, ಒಂದು ಪ್ಲೇಟ್ ತರಕ್ಕೆ ಎಷ್ಟೊತ್ತು ಮಾರಾಯ, ನೀವು ಕಾಣಿಸ್ತಾನೆ ಇಲ್ಲ. ಓಕೆ ಗೈಸ್, ಇವಾಗ ಎಲ್ಲರೂ ಪ್ರಸಾದ ತಿಂತಾ ಇದ್ದಾರೆ. ಪ್ರಸಾದ ತಿನ್ಕೊಂಡು ಏನೇನೋ ಮಾತಾಡ್ಕೊಂಡಿದ್ದಾರೆ. ನಾವು ಅಮ್ಮ ಅಂತೂ ಸಕಾಲ ಕಾಣಿಸ್ತಾವ್ರು ನೋಡಿ ಹಿಂದೆ ಬ್ಯಾಕ್ಗ್ರೌಂಡ್ಗೂ ಅದಕ್ಕೂ. ಗೈಸ್, ಅವನಾದ್ರೆ ಚಿಕ್ಕ ವಯಸ್ಸಿಂದಾನೇ ಮಂತ್ರ ಹೇಳ್ಕೊಡ್ತಿದ್ರಂತೆ. ಇವನು ಎಲ್ಲೋಗಿ ಮಂತ್ರ ಕಲ್ತಿದ್ದಾನೆ ಹೇಳಪ್ಪ ಒಂದು ಸ್ವಲ್ಪ. ಕೃಷ್ಣ ಆಶ್ರಮ. ಹೆಂಗ್ ಹೋಗ್ತಾ ಇದೆ? ಎಷ್ಟು ಗಂಟೆಗೆ ಹೋಗ್ತಾ ಇದ್ದೆ? 5 ಗಂಟೆಗೆ ಹೋಗ್ತಿದ್ದೆ ಬೆಳಿಗ್ಗೆ. ಹೋಗ್ಬಿಟ್ಟು ಏನ್ ಹಾಕೊಂಡು ಹೋಗ್ತಿದ್ದೆ ಔಟ್ಫಿಟ್ಟು? ಮಾಮೂಲಿ ಹೋಗ್ಬೇಕಾದ್ರೆ ಒಂದು ಟೀ ಶರ್ಟು ಒಂದು ಶಾರ್ಟ್ಸ್ ಇರ್ಲಿ. ಸ್ಟಾರ್ಟ್ ಬೆಳಿಗ್ಗೆ ಎದ್ದು ಆಟ ಆಡ್ಸೋರು, ಅಂದ್ರೆ ಹೋದ ತಕ್ಷಣ ಆಟ ಆಡ್ಸೋರು. ಅದಕ್ಕೆ ಹೋಗ್ತಾರೆ ನೀವು, ಆಟ ಆಡಿಸ್ತವ್ರ ಅಂತೆಲ್ಲ ಹೋಗ್ತಾರೆ. ತಿಂಡಿ, ಆಮೇಲೆ ಆಟ ಆಡಕಲ್ಲ, ತಿಂಡಿ ತಿನ್ನಕ್ ಹೋಯ್ತಾವ. ಪಂಚೆ ಹಾಕೋಬಿಡೋನು, ಚಿಕ್ಕ ಪಂಚೆ ಹಾಕೊಂಡು 5:30ಗೆ ಎದ್ದು ಅಮ್ಮ ನಾನು ಮಠಕ್ಕೆ ಏನೋ ಆಶ್ರಮಕ್ಕೆ ಹೋಗಿ ಬರ್ತೀನಿ ಅಂತ ಓಡೋಗ್ಬಿಡ್ತಾ ಇದ್ದ. ಇವಾಗ ನೋಡಿ ಹಿಂಗಾಗವ್ರಿ. ಇವ್ರುಗಳ ಕಷ್ಟ ನಂಗೆ ನೋಡಕ್ ಆಯ್ತಲ್ಲ, ಅವ್ರು ನಡ್ಕೊಂಡು ಹೋಗ್ತಿರೋದು ನೋಡಿ.
ಎಲ್ಲಿ ನೋಡಿದ್ಯೋ? ಚೆನ್ನಾಗಿ ಮಾಡ್ತೀನಾ? ಹೆಸರು ಗೊತ್ತಾ ನಂದು? ನೆನಪಾಯ್ತಾ? ಚೆನ್ನಾಗಿ ಮಾಡ್ತೀನಾ? ಅಲ್ಲಿ ಮುಗಿಸ್ಕೊಂಡು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಸೊ ನಾವು ಮೇನ್ ಈಶಾ ಫೌಂಡೇಶನ್ಗೆ ಹೋಗ್ಬೇಕು ಅಂತಾನೆ ಇವತ್ತು ಹೊರಟಿದ್ದು. ಬಟ್ ಆದರೆ ಹೊನ್ನಾವ ದೇವಸ್ಥಾನಕ್ಕೂ ಹೋಗಿದ್ದು, ಆಮೇಲೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೊ ಇವಾಗ ಹೊರಟಿದ್ದೀವಿ. ಹೋಗಿದ್ರೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಈಗ ಲೆಟ್ಸ್ ಗೋ, ಹೋಗೋಣ. ಹಂಗೆ ನಾನು ಬ್ಲಾಗ್ ನೋಡ್ಕೊಂಡು ಹೋಗೋಣ ಅಂತ. ಸೊ ಆಗ್ತಿದ್ದಾರೆ. ನೀವೆಲ್ಲ ನನ್ನ ಡೇರ್ ಚಾಲೆಂಜ್ ಮಾಡಿದ್ದೀನಿ ನಮ್ಮ ಅಣ್ಣನ ಜೊತೆ ಮತ್ತು ನನ್ನ ತಮ್ಮನ ಜೊತೆ. ಸಿಕ್ಕಾಪಟ್ಟೆ ಕಾಮಿಡಿ ಆಗಿದೆ. ಅದನ್ನೆಲ್ಲ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ನೋಡಿಲ್ಲ ಅಂದರೆ ಹೋಗಿ ನೋಡಿ ನನ್ನ ಚಾನಲಲ್ಲಿದೆ. ಸೊ ಇವಾಗ ಅದೇ ವ್ಲಾಗ್ನ ನೋಡಿಕೊಂಡು ಈಶಾ ಫೌಂಡೇಶನ್ಗೆ ಹೋಗ್ತೀವಿ. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇವಾಗೆಲ್ಲ ವ್ಲಾಗ್ ನೋಡ್ತಾ ಇದ್ದಾರೆ. ಸೊ ಇನ್ನೂ ಫುಲ್ ನೋಡಿಲ್ಲ. ಇವನಂತೂ ಅಜ್ಜಿ ಮಾಡಿ ಬಿಸಾಕ್ಬಿಟ್ಟಿದ್ದೀರಿ. ನೀವೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿ ಆ ವ್ಲಾಗಿಗೆ ಹೋಗ್ಬಿಟ್ಟು. ಸೊ ಎಲ್ಲ ವ್ಲಾಗ್ ನೋಡ್ತಾ ಇದ್ದಾರೆ. ನೋಡೋಣ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ. ಹೆಂಗಿತ್ತು ವ್ಲಾಗು? ಸಕ್ಕದಾಗಿತ್ತು. ಇಷ್ಟ ಆಯ್ತಾ? ಸೂಪರ್ ಆಯ್ತು. ಕ್ರೌನ್ ಸಿಕ್ಕಾಬಿಟ್ಟ ರೋಸ್ಟ್ ಬಿಡಿ ನೀವು. ಹೆಂಗಿತ್ತು ಕ್ರೌನ್ ವಿಡಿಯೋ? ವ್ಲಾಗ್ ಚೆನ್ನಾಯ್ತಾ? ರೋಸ್ಟ್ ಆಗಿದ್ಮೇಲೆ ಚೆನ್ನಾಗಿದ್ದೇ ಇರ್ಬೇಕಲ್ಲ. ಶಶಾಂಕ್ ಹೆಂಗಿತ್ತು? ಸಕದಾಯ್ತಾ? ಹೆಂಗಿತ್ತು? ಚೆನ್ನಾಗಿತ್ತು. ನನ್ನ ಮಗ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ, ನಿಜ ಗೊತ್ತಿರಲಿಲ್ಲ ನನಗೆ. ಏನಂತ ಚೆನ್ನಾಗಿ ಮಾತಾಡ್ತಾನೆ. ಕೇಳ್ಬೇಕಾಗಿರೋದು ಹೆಂಗಿತ್ತು ಅಂತ. ಹೇಳಲೇ ಅಯ್ಯೋ ಅನ್ನಿಸ್ಬಿಟ್ಟವ್ರು ಇವರೆಲ್ಲ ಸೇರ್ಕೊಂಡು. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಂತ್ಬಿಟ್ಟಿದೀವ. ಚಂದ 2 ಅವರ್ ಬೇಕು ನಾವ್ ಇಲ್ಲಿಂದ ಹೋಗಿ. ಸದ್ಯಕ್ಕೆ ಸುಂಕದ ಕಟ್ಟಲ್ಲಿದೀವಿ. ಇಲ್ಲಿಂದ 2 hours ಬೇಕು. ಸೊ ರೀಚ್ ಆದ್ಮೇಲೆ ಅಲ್ಲೂ ಇನ್ನ ಮಸ್ತಿ ಮಾಡ್ತೀವಿ. ಕರುನಾಡ ತಾಯಿ ಸದಾ ಚಿನ್ಮಯಿ, ಜೀವದಂತಿ ಮೀಟಿದ ನಾಡು ನಮ್ಮದು. ದಾನ ಪುರದಿಂದ ಬಂದಂತ ಸುಂದರಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ ಅಂತ ಸರಿ ಆಡ್ಕೊಂಡು ಚಿಲ್ ಮಾಡ್ತಿದೀವಿ. ಹೋಗೋ ತಂಗಿ ಇನ್ನೇನ್ ಮಾಡೋ ಟೈಮ್ ಪಾಸ್ ಮಾಡಕ್ಕೆ ಅಂತ. ಇವ್ರು ನೋಡಿ ಶೋಕಿ ಮಾಡ್ತಾವ್ರೆ. ನಂದು ಇದೆ ಗ್ಲಾಸ್ ಕೊಡ್ರಿ. ನೀ ಕೇಳಿದ ಗ್ಲಾಸು ನಿನ್ ಗ್ಲಾಸ್ ನಾನ್ ಕೇಳಿದ್ದು ಈ ತರ. ಅದು ಕೊಡಿ. ನಂಗೆ ಗ್ಲಾಸ್ ಕೊಡೋರು ನಂಗೆ ಕರೆತಲ್ಲ. ಇವಾಗ ಇನ್ ಚಿಕ್ಕಬಳ್ಳಾಪುರ ರೀಚ್ ಆಗಿದೀವಿ. ಆದ್ರೆ ಈಶಾ ಫೌಂಡೇಶನ್ ಹೋಗೋಕ್ಕಿಂತ ಮುಂಚೆ ಒಂದು ಬ್ರೇಕ್ ಹಾಕಿದ್ರು. ಬಾಯ್ಸ್ ಎಲ್ಲ ಏನೋ ತಗೊಂತಾ ಇದಾರೆ. ತಗೊಂಡ್ಬಿಟ್ಟು ತಿಂತಾ ಇದಾರೆ. ಸಾರಿ, ಏನೇನ್ ತಗೊಂಡಿದ್ದೀರಾ? ತಿಂದೇ ಆಗೋಯ್ತು. ಅವರು ಐಸ್ ಕ್ರೀಮ್, ಇವನು ಐಸ್ ಕ್ರೀಮ್, ಇವನೇನೋ ತಿಂದ. ನಮ್ಮ ಅಮ್ಮನೂ ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾನು ಚಾಕ್ಲೇಟ್ ಕೇಕ್ ತಿಂದೆ. ಸೊ ಇವಾಗ ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಇನ್ನೊಂದು ಲೇಕ್ ಎಲ್ಲೋ ಇದೆಯಂತೆ, ಅದನ್ನು ಅಲ್ಲಿಗೂ ಹೋಗಬೇಕು. ಆ್ಯಂಡ್ ಅದಾದಮೇಲೆ ಈಶಾ ಫೌಂಡೇಶನ್ ಮಾಮೂಲಿ ಶಿವನ್ ನೋಡೋಕೆ ಹೋಗಬೇಕು. ಸೊ ಇದನ್ನು ತಿಂದಾದ್ಮೇಲೆ ಹೋಗೋಣ. ನಾನು ಇವ್ರನ್ನ ವ್ಲಾಗ್ ಮಾಡೋಕ್ಕಂತ ಕರ್ಕೊಬಂದಿದ್ದೀನೋ, ಟ್ರಿಪ್ಗಂತ ಕರ್ಕೊಬಂದಿದ್ದೀನೋ, ಇಲ್ಲ ಹೋಲ್ಸೇಲ್ ನನ್ನ ರೋಸ್ಟ್ ಮಾಡಬೇಕು ಅಂತ ಕರ್ಕೊಬಂದಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಆಲ್ ಇನ್ ಒನ್ ಇದು ಬೇರೆ. ಇವ್ನು ಕೂತಿಲ್ವ ಬಲಿ ಪೋಸ್ಟ್ ರೋಸ್ಟ್ ಮಾಡ್ರಿ ಅವ್ರನ್ನ. ಯಾರ ಯೂಟ್ಯೂಬ್ ಚಾನಲ್ ಅದು? ಆಗು ರೋಸ್ಟ್ ಮತ್ತೆ. ಬಂದಿದ್ದೀವಿ ಇಲ್ಲಿ ಲೇಕ್ ನೋಡೋಕ್ಕೆ ಅಂತ ಬಂದ್ವಿ. ಬಟ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ನೋಡಿ. ವೆರಿ ನೈಸ್ ಇಟ್ ಇಸ್. ನೀನೇ ಅಂತ ಕಟ್ಟಿದ್ದು. 3 ದೇವರಿದೆ. ಗೋದಾದೇವಿ, ಇನ್ನೊಂದು ವೆಂಕಟೇಶ್ವರ, ಇನ್ನೊಂದು ಯಾವುದೋ ದೇವರಿದೆ. ಸೊ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಆ್ಯಕ್ಚುಲಿ ಕ್ಲೋಸ್ ಆಗಿದೆ ಗೈಸ್, ಅದಕ್ಕೆ ಇಲ್ಲಿ ನೋಡು ಕಾಣಿಸುತ್ತೆ ಅಂತೆ. ಅದೆಲ್ಲಿ ಕಾಣಿಸ್ತದೆ ನಿಮಗೆ ಗೈಸ್? ನೋಡಿ ಗೈಸ್, ಇವರಿಬ್ರು ಉತ್ತರ ಕರ್ನಾಟಕ ಭಾಷೆ ಮಾತಾಡ್ತಾರೆ. ಮಾತಾಡ್ರಪ್ಪ. ಎತ್ತಾಗಿ ಅಂದ್ರೆ ನಮ್ಮ ಭಾಷೆ ಕಾಣೋದು. ಅವನಿಗೆ ನಾರ್ಮಲ್ ಕನ್ನಡನೇ ಬರಲ್ಲ. ನೀನು ಉತ್ತರ ಕನ್ನಡ ನೀ ತರ ಮಕ್ಕ ಮಾಡ್ಕೊಂಡಂತ ಹೇಳಲ್ಲ ಅವರು. ಹಂಗಾಣ ಹೋಗೋಣೇನ್ರಿ? ಹೋಗಣ್ರಿ. ನೋ ಅಫೆನ್ಸ್ ಟು ಉತ್ತರ ಕರ್ನಾಟಕ ಭಾಷೆ. ಸೂಪರ್ ಆಗಿ ಮಾತಾಡ್ತೀರಾ ನೀವೆಲ್ಲ. ನಾವೇನೋ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಜಸ್ಟ್ ಟ್ರೈ, ನೋ ಅಫೆನ್ಸ್ ಟು ಎನಿ ಲ್ಯಾಂಗ್ವೇಜ್. ಸೊ ಇವಾಗ ಅಲ್ಲಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಓಪನ್ ಇರ್ಲಿಲ್ಲ, ಹಂಗೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಇವಾಗ ಡ್ಯಾಮ್ ಇದೆಯಂತೆ, ಅದೇ ಲೇಕ್ ಅಂತ ಹೇಳಿದ್ನಲ್ಲ, ಡ್ಯಾಮ್ ಇದೆಯಂತೆ. ಅದಕ್ಕೆ ಹತ್ತಕ್ಕೂ ಜಾಗ ಇಲ್ಲ, ಹೆಂಗ್ ಹೋಗ್ತಾರೋ ಗೊತ್ತಿಲ್ಲ. ಸೊ ನೋಡೋಣ ಅವ್ರು ಹೆಂಗ್ ಹೋಗ್ತಾರೋ, ಅವ್ರ ಹಿಂದೆ ಹೋಗೋಣ. ಆಮೇಲೆ ನಿಮ್ಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ ಗೈಸ್, ಆ್ಯಕ್ಚುಲಿ ಇವತ್ತು ರಥಸಪ್ತಮಿ ಕೂಡ ನಾವು ಹೋಗ್ಬೇಕಿತ್ತು ಆ್ಯಕ್ಚುಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಅದೇ ಟೈಮ್ಗೆ ಸುಮ್ಮನೆ ಡ್ಯಾಮ್ಗೆ ಹೋಗೋಣ ಅಂದ್ಕೊಂಡು ಬಂದ್ವಿ. ಅದೇ ಟೈಮ್ಗೆ ಇಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಾಯಿತು. ಸೊ ಹೋಗಿದ್ದು ಬಂದ್ವಿ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಇವಾಗ ಡ್ಯಾಮ್ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋಣ. ಸೊ ಹೆಂಗೆ ಹತ್ಕೊಂಡು ಹೋಗ್ತೀವೋ ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಜನ ಎಲ್ಲ ಹತ್ಕೊಂಡು ಹೋಗ್ತಾ ಇದ್ದಾರೆ. ಈ ಥರ ದಾರಿ ಇದೆ. ನಮ್ಮಮ್ಮ ಹತ್ತು ಥರ ಇಲ್ವಾ ಅಂತಲೂ ಗೊತ್ತಿಲ್ಲ. ಅಮ್ಮ ಹತ್ತತೀಯಾ?
ಆರಾಮ್ಸೆ ಹತ್ಕೊಂಡು ಹೋಗ್ತಿದಾರಲ್ಲ, ಅಲ್ಲಿ ಮಕ್ಕಳೇ ಹೋಗ್ತಿದ್ದಾರೆ. ಆ ಕಡೆ ಸೊ ಆಗುತ್ತೆ ಗೈಸ್, ಅಲ್ಲಿ ಹತ್ಕೊಂಡು ಹೋಗಿ ಜಾಗ ಇದೆ, ಅಲ್ಲಿ ಹೋಗಿ ಡ್ಯಾಮ್ ನೋಡ್ಕೊಂಡು ಬರೋಣ. ಇವ್ರು ಶೋಕಿ ನೋಡಿ ಗೈಸ್, ಫೋಟೋ ತಗೊಳಕೋಸ್ಕರ ಬಿಸಿಲಿಲ್ದೇ ಇದ್ರು ಶೇಡ್ಸ್ ಹಾಕೊಂಡ್ ಬರ್ತಾರೆ. ಏನ್ ಲುಕ್, ನಿಮ್ ಫ್ಯಾಮಿಲಿ ಅವರಲ್ಲಿ ಬ್ಲಾಗ್ ಮಾಡ್ತಿರ್ತಾರೆ. ಹಾ ನಮ್ಮಲ್ಲಿ ಸ್ಪೆಕ್ಸ್ ಮಾಡಂತಲ್ಲ ಗೈಸ್, ಆಕ್ಚುಲಿ ಸ್ಲೋಪ್ ತರ ಇದೆ ನೋಡಿ. ಅಯ್ಯಪ್ಪ, ನಾನ್ ಹತ್ತಿರ ನಮ್ಮ ಅಮ್ಮ ಹತ್ತಾರೇನೋ ಗೊತ್ತಿಲ್ಲ. ನಾನೇ ಬರ್ತಾ ಇರೋದು ಗೈಸ್, ಸಿಕ್ಕಾಬಿಟ್ಟು ಸ್ಲೋಪ್ ಇದೆ ಇಲ್ಲಿ. ನಮಗ ಹತ್ತಕ್ ಸ್ಲೋಪ್ ಇದೆ ನೋಡಿ ಗೈಸ್. ಫಸ್ಟ್ ಒನ್ ಟು ಕಮ್ ನಾನೇ ಫಸ್ಟ್ ಬಂದಿದ್ದು. ನಮ್ಮ ಅಮ್ಮನು ಸಾಧಿಸ್ಬಿಟ್ರು. ಹೇಗಂತಮ್ಮ, ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಕ್ರೇಜಿ ಇದೆ ಗೈಸ್ ವ್ಯೂ. ವಾವ್, ಬರ್ತಾ ಇತ್ತು. ಇಲ್ಲಿ ಬಂದು ಹತ್ಕೊಂಡ್ ಬಂದಿದ್ದಕ್ಕೂ ಫಸ್ಟ್ ನಾನೇ ಬಂದಿದ್ದು. ಆಮೇಲೆ ಗೈಸ್, ವಾವ್, ಡ್ಯಾಮ್ ಹೆಂಗಿದೆ. ಇಲ್ಲೆಲ್ಲ ಹತ್ಕೊಂಡ್ ಬರ್ಬೇಕು. ಸೊ ಫೈನಲಿ ಹತ್ಕೊಂಡ್ ಬಂದಿದ್ದಕ್ಕೂ ವರ್ತ್ ವೇಟ್. ಅಲ್ಲಿ ಬೆಟ್ಟ ನೋಡಿ, ಸಿಕ್ಕಾಬಿಡಿ ಗಾಳಿ ಬಿಚ್ಚಿದೆ. ನಾನು ಬಿದ್ದೋಗ್ತೀನಿ ಅನ್ಸುತ್ತೆ. ಅಯ್ಯಪ್ಪ, ಸಕ್ಕದ ಇಳಿತಾ ಇದ್ರ ಬ್ರೋ. ಇಳಿತಾ ಇದ್ರ ಹತ್ತಾ ಇದ್ದೀರಾ? ಸಕ್ಕದ ಇಳಿತಾ ಇದೆಯಾ ಮಾತ್ರ. ಬಟ್ಟೆ ಹೋಯ್ತು ಮೇಲೆ. ಗೈಸ್, ಕೈಲಾಸ ಪರ್ವತನ ಹತ್ತಿ ಇಳಿತಾ ಇದ್ದೀನಿ ಗೈಸ್. ಇವ್ರ ಕತೆ ನೋಡಿ ಗೈಸ್, ನಾನ್ ಫಸ್ಟ್ ಬೆಳೆದಿದ್ದೀನಿ, ಇವಾಗ ಇನ್ನ ಬರ್ತಾ ಇದಾರೆ ಗೈಸ್. ಸಿಕ್ಕಾಬಿಟ್ಟೆ ಸ್ಲೋಪ್ ಇತ್ತು, ಹೆಂಗ ಇನ್ನೂ ಇದೆ. ನಮ್ಮ ಕ್ರೇಜಿಯಾಗಿ ಹತ್ತಿ ಇಳಿದ್ಬಿಟ್ರು. ಹೆಂಗಂತು ಫೀಲಿಂಗು? ಚೆನ್ನಾಗಿತ್ತು. ಭಯ ಆಯ್ತಾನೆ? ಭಯ ಆಯ್ತು, ಹತ್ತಕ್ ಆಗಲ್ಲ ಅನ್ಕೊಂಡೆ. Yes. ಆದ್ರೂ ಹತ್ಬಿಟ್ಟೆ ಇಳಿದ್ಬಿಟ್ಟೆ. ಎಸ್, ಇಳಿದ್ಬಿಟ್ರು. ಇವಾಗ ಇಲ್ಲಿ ಏನೋ ನೀರು ಜಾಸ್ತಿ ಆದಾಗ ಇಲ್ಲಿ ಫ್ಲೋ ಆಗುತ್ತಂತೆ. ಇವಾಗ ನೀರು ಕಮ್ಮಿ ಆಗಿದೆ, ಅದಕ್ಕೆ ಫ್ಲೋ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ಅಲ್ಲಿ ನೀರು ಫ್ಲೋ ಆಗುತ್ತಂತೆ ಯೂಶಲಿ ಜಾಸ್ತಿ ನೀರು ಬಂದರೆ. ಆ ಕಡೆ ಡ್ಯಾಮಿಂದ ಈಗ ಬೋಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮಮ್ಮ ಬರಲ್ಲ ಅಂತ ಇದ್ದಾರೆ. ಏನು ಮಾಡ್ತೀಯ, ಬೇಗ ಹೇಳ್ಬೇಕು. ಟ್ರೈ, ನಿಂಗೆ ಎಷ್ಟು ಭಯ ಕೊಡ್ತದೆ ಗೊತ್ತಾ ನಿನ್ನ ಮಕ್ಕದಲ್ಲಿ. ನಾವೆಲ್ಲ ಟ್ರೈ ಮಾಡೋಕೆ ರೆಡಿ ಇದ್ದೀವಿ. ನಮ್ಮನ್ನ ಕೇಳ್ತೀನಿ, ಕನ್ವಿನ್ಸ್ ಆಗಿ ಕರ್ಕೊಂಡು ಹೋಗ್ತೀನಿ. ಜಾಸ್ತಿನೂ ಫೋರ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ತುಂಬ ಭಯ ಆಗುತ್ತೆ. ಸೊ ಇವರೆಲ್ಲ ಫುಲ್ ರೆಡಿ ಇದ್ದಾರೆ, ಬೋಟಿಂಗ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಆ್ಯಕ್ಚುಲಿ ರಶ್ಶು ಇಲ್ಲ. ಸೊ ಬನ್ನಿ, ನಾವು ಅಮ್ಮ ಏನಂತ ನೋಡ್ಬಿಟ್ಟು ಆಮೇಲೆ ಹೋಗೋಣ. ಓಕೆ ಗೈಸ್, ಫೈನಲಿ ಅಮ್ಮನ ಕನ್ವಿನ್ಸ್ ಮಾಡ್ಬಿಟ್ಟು ಹಾಕಿದ್ದೀವಿ. ಇವನೊಬ್ಬ ಜಾಕೆಟ್ ಇಸ್ಕೋಬೇಕು. ಸೊ ಈಗ ಒಂದು ರೌಂಡ್ ಹೋಗ್ತಾ ಇದ್ದಾರೆ. ನೆಕ್ಸ್ಟು ನಾವು ಹೋಗಬೇಕು. ಅಮ್ಮಂಗೋಸ್ಕರ ಎಕ್ಸೈಟೆಡ್ ನಾನು. ಏನು ಎದುರ್ಕೊಬಿಟ್ಟು ಆರಾಮಾಗಿ ಹೋಗಿ ಆರಾಮ ಬರೋಣ. ಬಂದ್ಮೇಲೆ ಏನಾಗ್ತದೆ ಅಂತ ಹೇಳು. ಕೂತ್ಕೊಂಡ್ಬಿಡ್ತೀನಿ ಅಷ್ಟೇ. ಆಲ್ ಸೆಟ್ ಗೋ. ಗಾಯ್ಸ್, ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನಮ್ಮ ಅಮ್ಮನ ಕೇಳಬೇಕು. ನಂಗೂ ಭಯ ಆಗ್ತದೆ. ಸಕ್ಕದಲ್ವಾ? ನಾವು ಅಮ್ಮಗಿಂತ ನಾನೇ ಜಾಸ್ತಿ ಎದುರ್ಕೊಂಡಿದ್ದೀನಿ ಅನ್ಸುತ್ತೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಹೆಂಗಿತ್ತು ಬೇಗ ಬೇಗ ಹೇಳಿ. ಸೈಕ್ ಆಗಿತ್ತು. ನಾವು ಫೈನಲಿ ಅಮ್ಮನ ಕರ್ಕೊಂಡು ಹೋಗಿದ್ದೀನಿ ನಾನು. ಏನಿಸುತ್ತೆ? ನೀವು ನೈಸ್. ಎಸ್, ಇವತ್ತು ನಾವು ತಿನ್ನಕ್ಕೆ ಬಂದಿದ್ದೀವ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವ, ನನಗಂತೂ ಗೊತ್ತಿಲ್ಲ. 2 ಸರಿ ಹೇಳಿದ್ದೀನಿ ತಿನ್ನಕ್ಕೆ ಬಂದಿದ್ದೀವಿ ಅಂತ. ಸೊ ಇದು ಲಾಸ್ಟ್ ಸ್ಟಾಪು. ಇದು ಮುಗಿದ ತಕ್ಷಣನೇ ಇನ್ನು 3:30 ಏನೋ ಆಯಿತು. ಇವಾಗ ಈಶಾ ಫೌಂಡೇಶನಿಗೆ ಫೈನಲಿ ಹೋಗಬೇಕು. ಸೊ ಇದು ತಿನ್ಬಿಟ್ಟು ಹೊರಡೋಣ. ಫೋಟೋ ತಗೋಬೇಕು ಅಂತ ಬಂದಿದ್ದೀವಿ. ಅವರಿಬ್ರು ನೋಡಿ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಕೂತ್ಕೊಂಡಿದ್ದಾರೆ. ನೋಡಿ, ಕಾಣಿಸ್ತಿದ್ಯಾ? ಇವ್ರು ಇಲ್ಲಿದ್ದಾರೆ. ಹಲೋ, ಈ ಬ್ಲರ್ ಆಗ್ತಾ ಇದ್ದೀರಾ? ಹಾಂ. ಸೊ ಫೋಟೋಸ್ಗೋಸ್ಕರ ಇಲ್ಲಿ ಬಂದಿದ್ದೀವಿ. ಫೋಟೋ ಇನ್ನೂ ಈಶಾ ಫೌಂಡೇಶನ್ ಹೋಗಿಲ್ಲ. ಇಲ್ಲಿ ಬೆಟ್ಟ ಇವಾಗ ಹತ್ತಿದ್ದೀವಿ. ಇನ್ನು ಇಲ್ಲಿಂದ 3 ಕಿಲೋಮೀಟ್ರ್ ಇದೆ ಅಂತ ಹೇಳಿದ್ರು. ನೋಡಿ, ಗಾಳಿಪಟನೂ ಯಾರೋ ಹಾರಿಸ್ತಾ ಇದ್ದಾರೆ. ಸಿ, ವಾವ್. ಸೊ ಇವ್ರು ಫೋಟೋಸ್ ತೆಗೆದ್ಬಿಟ್ಟು ಬೆಟ್ಟ ಹತ್ಬಿಟ್ಟು ಹೋಗಬೇಕು ಆದಿಯೋಗಿಗೆ. ಸೊ ಇಲ್ಲಿ ಫಸ್ಟ್ ಫೋಟೋಸ್ ತಗೊಂಡಾನೆ ಅವ್ರದ್ದೆಲ್ಲ. ಫೋಟೋ ಶೂಟ್ ಎಲ್ಲ ಮುಗೀತು. ಇವರು ಅಲ್ಲಿ ತನಕ ಹೋಗಿದ್ದು ಬಂದರು. ಬಟ್ ಇಲ್ಲಿ ಬರೋರು ತುಂಬ ಹುಷಾರಾಗಿರಿ. ಸಿಕ್ಕಾಬಟ್ಟೆ ಕಲ್ಲು ಬಂಡೆ ಸಿಕ್ಕಾಬಟ್ಟೆ ಜಾಸ್ತಿ. ಆ್ಯಂಡ್ ನಾನು ಹೀಲ್ಸ್ ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ. ನೋಡಿ, ಹೀಲ್ಸ್ ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಅದರಲ್ಲೇ ಹುಷಾರಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗಲೇ ಹೇಳ್ದಂಗೆ ಇನ್ನು ಲಾಸ್ಟ್ ಸ್ಟಾಪ್ ನಾವು ಹೋಗೋದೇ ಇವಾಗ ಆದಿಯೋಗಿ ಹತ್ರ. ಇನ್ನೆಲ್ಲೂ ಸ್ಟಾಪ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಇವರೆಲ್ಲ ಸಾಕು ಅಂತ ಹೇಳ್ತಿದ್ದಾರೆ. ಸೊ ಡೈರೆಕ್ಟಾಗಿ ಅಲ್ಲೋಗಿ ಸಿಗ್ತೀನಿ. ಇವಾಗ ಒಂದು ಟ್ರಾನ್ಸಾಕ್ಷನ್ ಮಾಡೋಣ ಹಂಗೆ.
ಫೈನಲಿ ಆದಿಯೋಗಿಗೆ ಬಂದಿದ್ದೀವಿ ಗೈಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ, ತುಂಬಾ ದಿನದ ಕೆಲಸ ಅಂತಾನೆ ಹೇಳ್ಬೋದು. ಸಕ್ಕತ್ ಖುಷಿ ಆಗ್ತಿದೆ. ಅಂಡ್ ಕೊಯಂಬತ್ತೂರಲ್ಲಿ ಯಾವಾಗಲೂ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಇರೋದ್ರಿಂದ ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಖುಷಿನ ಆಕ್ಚುಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ. ನಿಮ್ಗೆಲ್ಲ ಹೆಂಗ ಅನ್ಸ್ತದೆ? ಸೂಪರ್ ಸೂಪರ್ ಸೂಪರ್. ಸೊ ಖುಷಿನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ ಆಕ್ಚುಲಿ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ದೇವರು. ನೀವು ನೋಡಿದ್ರೆ ಕಮೆಂಟ್ ಮಾಡಿ. ನಾನಂತೂ ಫಸ್ಟ್ ಟೈಮ್ ಬಂದಿರೋದು. ಇವಾಗ ಫೋಟೋಸು ವಿಡಿಯೋಸು ಆಮೇಲೆ ಅಲ್ಲೆಲ್ಲ ಪ್ರದರ್ಶನ ಹಾಕ್ಬೋದಂತೆ, ಅದನ್ನು ಹಾಕ್ಬಿಟ್ಟು ಬರೋಣ. ಸೊ ಹೋಗೋಣ ಬನ್ನಿ. ಇವಾಗ ಆದಿಯೋಗಿ ಹತ್ರ ಹೋಗ್ಬೇಕು ಅಂತಂದರೆ ಕ್ಯೂ ಅಲ್ಲಿ ನಿಂತ್ಕೋಬೇಕಂತೆ. ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಎಲ್ಲರೂ. ಸೊ ವೆಯ್ಟ್ ಮಾಡ್ತಿದ್ದೀವಿ. ಇಷ್ಟು ಮಾಡಿಲ್ಲ ಅಂದರೆ ಇಲ್ಲಿ ತನಕ ಬಂದು ತುಂಬ ಲಾಂಗ್ ಕ್ಯೂ ಇದೆ, ಬಟ್ ಬೇಗ ಬೇಗ ಮೂವ್ ಆಗ್ತಾ ಇದ್ದಾರೆ. ಸೊ ಅದ್ರ ಹತ್ರ ಹೋಗಬೇಕು ಅಂದರೆ ಕ್ಯೂ. ಸೊ ಓಕೆ ಗೈಸ್, ಇವಾಗ ಹಿಡಿದ್ಬಿಟ್ಟು ಅವನು ಪಟ್ಟ ಹಾಕ್ಸ್ತಾ ಇದ್ದೀವಿ. ಅವ್ನು ಬೇಡ ಬೇಡ ಅಂತ ಇದ್ದ. ಓಕೆ ಗೈಸ್, ಹತ್ತಿರಕ್ಕೆ ಬಂದಿದ್ದೀವಿ. ಸೊ ನಾನು ಒಂದು ನೋಟಿಸ್ ಮಾಡಿರಲಿಲ್ಲ, ಎಷ್ಟು ರುದ್ರಾಕ್ಷಿ ಹಾಕಿದ್ದಾರೆ ನೋಡಿ ಇಲ್ಲಿ. ವಾವ್, ರುದ್ರಾಕ್ಷಿ ಮಾಲೆ ನೋಡಿ, ಅಪ್ಪ ಕ್ರೇಜಿ ಇದೆ ಅಲ್ವಾ? ಇದು ಅಬ್ಸರ್ವ್ ಮಾಡಿರಲಿಲ್ಲ ನಾನು. ಕ್ರಾಂಚ್ ಎಷ್ಟಿರ್ಬೋದು? ಎಷ್ಟು ನನಗೂ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ. ಸೊ ನಾನು ಇವಾಗ ಹತ್ರಕ್ಕೆ ಬಂದ್ಮೇಲೆ ನೋಟಿಸ್ ಮಾಡ್ತಾ ಇದ್ದೀನಿ. ವಿಡಿಯೋಸ್ ಎಲ್ಲ ನೋಡ್ತೀಯಾ? ಚೆನ್ನಾಗಿರುತ್ತಾ? ಥ್ಯಾಂಕ್ ಯು. ಚೆನ್ನಾಗಿ ಓದು. ಚೆನ್ನಾಗಿ ಭರತನಾಟ್ಯ ಗೈಸ್, ದರ್ಶನ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ಕೆ ಬಂದಿದ್ದೀವಿ. ಅಲ್ಲೇ ಊಟ ಇತ್ತು, ಬಟ್ ನಮ್ಮಮ್ಮ ನಮ್ಗೆ ಎಲ್ರಿಗೋಸ್ಕರನೂ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಬಂದಿದ್ರು. ಸೊ ಅದನ್ನು ವೇಸ್ಟ್ ಮಾಡೋಕ್ಕಾಗಲ್ವಲ್ಲ, ಸೊ ತಿನ್ನಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆಂಗೆ ಮಾಡಿದಾರೋ ರಿವ್ಯೂ ಕರೆಕ್ಟಾಗಿ ಹೇಳು. ಹೇಗೆ ಮಾಡಿದ್ದಾರೆ ತಿರ್ಗಿ ಮಾತಾಡಿ. ಅವ್ರು ತಿನ್ನೋದ್ರಲ್ಲಿ ಬಿಸಿ ಇದ್ದಾರೆ ಇಬ್ರು. ಚೆನ್ನಾಗಿದೆಯಾ? ಸೊ ಈಗ ನಾವೆಲ್ಲರೂ ಅದು 7 ಗಂಟೆಗೆ ಕರೆಕ್ಟಾಗಿ ಲೈಟ್ಸ್ ಆನ್ ಮಾಡ್ತಾರೆ, ಅಂದರೆ ದೇವ್ರ ಮೇಲೆ ಲೈಟಿಂಗ್ಸ್ ಹಾಕ್ತಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಷ್ಟರಲ್ಲಿ ಎಲ್ಲ ಊಟ ಮಾಡ್ಕೊಂಡ್ಬಿಡೋಣ, ಆಮೇಲೆ ಆರಾಮಾಗಿ ಹೋಗಿ ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಹೊರಡೋದು ಅಷ್ಟೇ, ಇನ್ನೇನೂ ಇಲ್ಲ. ಸೊ ಅದು ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದಿದ್ವಿ, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಇದ್ದೀವಿ ನಾವು. 9:30 ಆಗೋಯ್ತು ಊಟ ಮಾಡೋಷ್ಟರಲ್ಲಿ. ಸೊ ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಈ ಬ್ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.